ಒಂದು ಈ ನಟ ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಶನ್ ಆಗೋದು ಯಾವಾಗ? ನೀವು ಹೆಂಗೆ ಸಿನಿಮಾಗೆ ಜಂಕ್ ಆಗ್ತೀರಾ, ಹೆಂಗೆ ಸಿನಿಮಾವನ್ನು ಶುರು ಮಾಡ್ತೀರಾ? ದುಡ್ಡು ಹಾಕೋರು ಯಾರು? ಇನಿಷಿಯಲಿ ಅವ್ರು ಹೇಳ್ತಾರೆ, ಇನಿಷಿಯಲಿ ಪ್ರೊಡ್ಯೂಸರ್ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ ನಾನು 6 ಲಕ್ಷವನ್ನು ಕೊಟ್ಟಿದ್ದೆ, ಸಿನಿಮಾವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಈ ರೀತಿಯಾದಂಥ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ. ಅದು ಏನು ಕತೆ? 2021 ಮುಗಿಲ್ಪೇಟೆ ಮುಗ್ದಾದ್ಮೇಲೆ 2022ರಲ್ಲಿ ಈತ ನನ್ನ ಮನೆಗೆ ಬಂದು ನನ್ನ ಹತ್ರ ಒನ್ಲೈನ್ ಕತೆ ಇದೆ, ಅದನ್ನು ಚಿತ್ರಕಥೆ ಮಾಡಿ ನಿರ್ದೇಶನ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಕೂಡ ಒಪ್ಕೊಳ್ತೀನಿ. ಮಾಳಗಾಲದಲ್ಲಿ ರೂಮ್ ಹಾಕ್ತಾರೆ. ನಾನು ಅವ್ರಿಗೆ ಹೇಳಿದ್ದೆ, ರೈಟರ್ಸ್ನೆಲ್ಲ ತರಿಸ್ತೀನಪ್ಪ, ಅವ್ರದ್ದೆಲ್ಲ ಪೇಮೆಂಟ್ ಆಯಿತು, ಅದನ್ನು ನೋಡ್ಕೊಳ್ಳಿ ಅಂತ. ಮತ್ತು 1 ಇಯರ್ ನಾನು ಒಂದು 4 to 5 months ರೈಟರ್ನ ಇಟ್ಕೊಂಡು ಮಾಡಿದೆ. ಅದಾದಮೇಲೆ ಅವ್ರನ್ನೆಲ್ಲ ಕಳಿಸ್ದೆ, ನಾನು ಮೂವ್ ಆದೆ ಅವ್ರ ಜೊತೆ ಪ್ರೊಡ್ಯೂಸರ್ ಹುಡ್ಕೊಳ್ಳೋದಕ್ಕೆ. ಈಗ ನಮಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಸರ್. ನಾವು ಈಗ ಇದನ್ನೇ ನಂಬ್ಕೊಂಡು ಜೀವನ ಮಾಡಿರೋದ್ರಿಂದ ನಾನು ಅವ್ರ ಜೊತೆ ಈ ಸಿನಿಮಾಗೋಸ್ಕರ ಹೋರಾಟ ಮಾಡ್ತಾಯಿದ್ರೆ ಈಗ ನಾನು ರೈಟ್ರಿಗೆ ಕೊಟ್ಟಿರೋದಾಗಿರ್ಬೋದು, ಈಗ ನನ್ನ ಜೀವನಕ್ಕೆ ಅದು ನನ್ನ ಲೈಫಿಗೆ ಆಗುತ್ತೆ ಅಲ್ವಾ. 1 ವರ್ಷ ಅವ್ರ ಜೊತೆ ಅಡ್ಡಾಡಿ ಪ್ರೊಡ್ಯೂಸರ್ನ 2023 ಫೆಬ್ರವರಿಯಲ್ಲಿ ನಾನು ಕತೆ ಓಕೆ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ದೆ. ಸೊ ಅಲ್ಲಿ ತನಕ ಈಗ ರೈಟರ್ಸ್ ದುಡ್ಡಾಗಿರ್ಬೋದು ಅಥವಾ ಊಟ ತಿಂಡಿ ಟ್ರಾವೆಲ್ ಅದನ್ನೆಲ್ಲ ಕೊಟ್ಟು, ಈಗ ಅದನ್ನೆಲ್ಲ ವಾಪಸ್ ಕೊಡು ಅಂದರೆ ಹಾಗಾದ್ರೆ ನನ್ನ 1 ವರ್ಷ ಯಾರು ಕೊಡ್ತಾರೆ ಸರ್ ಅಲ್ವಾ? ಅದನ್ನು ಅವ್ರು ಎಲ್ಲಿ ಕೇಳಬೇಕು? ಪ್ರೊಡ್ಯೂಸರ್ ಹತ್ರ ಕೇಳಬೇಕು. ಸರ್ ಕತೆಗೆ ನಾನು ಖರ್ಚು ಮಾಡಿದ್ದೇನೆ ಕೊಡಿ ಅಂತ. ಅದನ್ನು ಬಂದ್ಬಿಟ್ಟು ಅವ್ರು ಮಾಡಿದಂತಹ ನಿರ್ದೇಶಕನ ಕೈಯೆಲ್ಲ ಕೊಟ್ಟರೆ ಹಾಗಾದ್ರೆ ನಾನು ಪುಕ್ಸಟೆ ಮಾಡೋದು ಅದನ್ನು ಅಲ್ವಾ? ಅಂದ್ರೆ ನೀವು ಮಾಡಿದಂಥ ಕೆಲಸಕ್ಕೆ ಸಂಬಳವನ್ನು ಪಡ್ಕೊಂಡಿದ್ದೀನಿ, ನನ್ನ ಇದನ್ನ ಪಡ್ಕೊಂಡಿದ್ದೀನಿ. ಈಗ ಸದ್ಯ ಪೊಲೀಸ್ ಸ್ಟೇಷನ್ ಏನೇನಾಯ್ತು? ಯಾವ ವಿಚಾರವಾಗಿ? ಈ ವಿಚಾರವಾಗಿ ಅಂದ್ರೆ ಟೋಟಲ್ ಓವರ್ ಆಲ್ ಒಂದು ನಿಮ್ದು ಫೈನಾನ್ಷಿಯಲ್ ವಿಚಾರ, ಇನ್ನೊಂದು ನಿನ್ನೆ ಫೈರಿಂಗ್ ಆದಂಥ ವಿಚಾರ. ಈಗ ಫೈನಾನ್ಷಿಯಲ್ ವಿಚಾರ ಇವರು ಆ ರೀತಿ ಏನು ಇದು ಮಾಡಲಿಲ್ಲ. ನಾನು ಅದನ್ನು ಹೇಳಿದೆ. ಅವರು ನನಗೆ ಥ್ರೆಟ್ ಕೊಟ್ಟರು, ನೀವು ನನಗೆ ಅದನ್ನು ಕೊಡಲೇಬೇಕು ಅಂತ. ನಾನು ಹೇಳಿದೆ ಸರ್, ನಾನೊಬ್ಬ ಒಬ್ಬ ಈಗ ಬೆಳೀತಾ ಇರುವಂಥ ನಿರ್ದೇಶಕ ಸರ್. ನಾವು ಅದನ್ನೇನು ಇಟ್ಕೊಂಡು ಬ್ಯಾಂಕಲ್ಲಿ ಇಟ್ಕೊಂಡು ಖರ್ಚಾಗಿರುತ್ತೆ. ಮತ್ತು ನಾನು ನನ್ನ ಜೀವನ 3 ವರ್ಷ ಇಲ್ಲಿ ಸೌದಿದ್ದೀನಿ, ಅದು ನನ್ನ ಲೈಫಿಗೆ ಕೊಟ್ಟಿರೋದು. ಹಿಂಗೆ ಅಂತ ಮಾತಾಡಿದಾಗ ಆ ಮಾತಿನ ಚಕಮಕಿ ಇವೆಲ್ಲ ಆಗುತ್ತೆ. ಬಂದಾಗ ಇಲ್ಲಿ ಸರ್ ಇದ್ದರು. ಸರ್ ಕರ್ಕೊಂಡು ಹೋಗಿ ಅಲ್ಲಿ ಅವರು ಮಾತಾಡಿದ್ರು, ಅಲ್ಲೆಲ್ಲ ಒಪ್ಕೊಂಡಾದ್ಮೇಲೆ ಗನ್ ತಂದು ಕೊಟ್ಟರು. ಆಮೇಲೆ ಕಾರು ಗೀರು ಎಲ್ಲ ಜಪ್ತಿ ಆಯಿತು. ಅದಾದ ನಂತರ ಮಹಜರ್ ಮಾಡಿದ್ರು. ಫೊರೆನ್ಸಿಕ್ ಲ್ಯಾಬ್ ಅವರು ಬಂದರು. ಆ ನಂತರವಾಗಿ ಅವ್ರನ್ನ ಕರ್ಕೊಂಡು ರಾತ್ರಿ ಒಂದು 3-3:30 ಹಂಗೆ ಅರೆಸ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕ ಭರತ್ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.